ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಥ್ರೂಔಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಚಾಪ್ಟ್ರಲ್ಲಿ ಫಸ್ಟ್ ಆರ್ಡರ್, ಫಸ್ಟ್ ಡಿಗ್ರಿ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು. ಓಕೆ, ಇದು ನಮಗೆ ಸೆಕೆಂಡ್ ಆರ್ಡರಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಈವನ್ ಫಸ್ಟ್ ಆರ್ಡರಲ್ಲಿ ಕೂಡ ನಮಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು. ಓಕೆ, ಈ ಒಂದು ಮೆಥಡ್ ಅನ್ನೋದು ಅಂದರೆ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಮೆಥಡ್ ಇರುತ್ತೆ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು ಇದು ನಮಗೆ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು, ಓಕೆ, ಇದ್ರ ವರ್ಕಿಂಗ್ ರೂಲ್ ಏನಿರುತ್ತೆ, ಇದ್ರ ಕ್ವಶನ್ಸ್ ಏನು, ಪ್ರಾಬ್ಲಮ್ಸ್ ಹೆಂಗೆ ಸಿಂಪ್ಲಿಫೈ ಮಾಡೋದು, ಇದನ್ನು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಫಸ್ಟು ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು dy by dx equal to f of x, y. ಓಕೆ, ಈಸ್ ಲೀನಿಯರ್. ಜನರಲ್ ಆಗಿ ನಾವು ಫಸ್ಟ್ ಆರ್ಡರ್, ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಫಾರ್ಮೇಟಲ್ಲಿ ಬರೀತೀವಿ. ಓಕೆ, ಈಸ್ ಲೀನಿಯರ್ ಇನ್ y and can be written as dy by dx plus p of x into y that is equal to q of x. ಓಕೆ, ಲೀನಿಯರ್ ಇನ್ y ಇದ್ದಾಗ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು ಈ ಫಾರ್ಮೇಟಲ್ಲಿ ಇದ್ದರೆ, ಓಕೆ, ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳಿ. ಓಕೆ, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಏನಾದರೂ ಈ ಫಾರ್ಮೇಟಲ್ಲಿ ಇದ್ದರೆ ಇದನ್ನು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಓಕೆ, ಲೀನಿಯರ್ ಇನ್ y ಈ ಫಾರ್ಮೇಟಲ್ಲಿದ್ದರೆ ಲೀನಿಯರ್ ಇನ್ y ಅಂದರೆ y ಅನ್ನೋದು ಇಲ್ಲಿ dy by dx ಈ ಫಾರ್ಮೇಟಲ್ಲಿದ್ದರೆ ಇದನ್ನು ಲೀನಿಯರ್ ಇನ್ y ಅಂತ ಕರಿತೀವಿ. ಅದೇ ನಮಗೆ ರಿವರ್ಸ್ ಇದ್ದರೆ, ಉಲ್ಟಾ ಇದ್ದರೆ dx by dy ಅಂತ ಇದ್ದರೆ ಓಕೆ, ಇದನ್ನು ನಾವು dx by dy ಅಂತ ಉಲ್ಟಾ ಈಗಿದ್ದರೆ ಇದನ್ನು ನಾವು ಲೀನಿಯರ್ ಇನ್ x ಅಂತ ಕರಿತೀವಿ. ಇದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಫಸ್ಟ್ ಸೇಮ್ ಇದ್ರಿಗೆ ನಾವು ವರ್ಕಿಂಗ್ ರೂಲ್ ಏನು ಬರೀತೀವೋ ಸೇಮ್ ಅದಕ್ಕೆ ಲೀನಿಯರ್ ಇನ್ ಎಕ್ಸ್ ಕೂಡ ಸೇಮ್ ಅದೇ ವರ್ಕಿಂಗ್ ರೂಲ್ ಇರುತ್ತೆ. ಸೇಮ್ ಅದರಲ್ಲಿ ಏನು ಚೇಂಜಸ್ ಬರುತ್ತೋ ಅದನ್ನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ವರ್ಕಿಂಗ್ ರೂಲ್ ನೋಡಿ, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಫಾರ್ಮೇಟಲ್ಲಿ ಇರುತ್ತೆ. ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂದರೆ, ಓಕೆ, ಕೊಟ್ಟಿರೋ ಗಿವನ್ನ ಬರ್ಕೊಳ್ತೀರಾ. ಓಕೆ, ಇದರಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಇಂಟಿಗ್ರಲ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಐ ಎಫ್ ಅಂದರೆ ಏನಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಓಕೆ, ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಐ ಎಫ್ ಈಸ್ ಈಕ್ವಲ್ ಟು e raised to the power of ಇಂಟಿಗ್ರೇಷನ್, ಈ y ಕೋಫಿಷಿಯಂಟ್ ಇದೆಯಲ್ಲ, ಈ p of x ಅನ್ನು ಬರ್ಕೊಬೇಕು, p of x into dx. ಓಕೆ, ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿದಾದಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಬರ್ಕೊಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಂದರೆ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್, ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಷನ್ 1 ಏನಿದೆಯೋ ಅದು ಡಿಫರೆನ್ಷಿಯಲ್ ಇಕ್ವೇಷನ್, ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ 1. ಓಕೆ, ಅದು ಏನಾಗುತ್ತಂದರೆ ಇಲ್ಲಿ y ಇದೆಯಲ್ಲ, ಈ y ಹಂಗೆ ಬರ್ಕೊಳ್ಳಿ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಓಕೆ, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಈ q ಆಫ್ x ಇದೆಯಲ್ಲ ಅದನ್ನು ಬರ್ಕೊಳ್ಳಿ, q ಆಫ್ x ಇಂಟು dx ಪ್ಲಸ್ c. ಇಷ್ಟೇ ನಮಗೆ ಸೊಲ್ಯೂಷನ್ ಆಗುತ್ತೆ. ಓಕೆ, ಎರಡೇ ಸ್ಟೆಪ್ ನಮಗೆ. ಓಕೆ, ಇದು ಕ್ಲಿಯರ್ ಆಗುತ್ತೆ. ಓಕೆ, ಇದ್ರ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ರೆ ನಿಮಗೆ ಇದು ಗೊತ್ತಾಗುತ್ತೆ. ಅದೇ ಸೇಮ್ ಲೀನಿಯರ್ ಇನ್ ವೈನೂ ಅಷ್ಟೇ. ಓಕೆ, ಸಪೋಸ್ ಲೀನಿಯರ್ ಇನ್ ಎಕ್ಸ್, ಇದು ಲೀನಿಯರ್ ಇನ್ ವೈ. ಇದು ಲೀನಿಯರ್ ಇನ್ ಎಕ್ಸಲ್ಲೂ ಕೂಡ ಅಷ್ಟೇ. ಏನಂದರೆ ಡಿಫರೆನ್ಷಿಯಲ್ ಇಕ್ವೇಷನ್ dx by dy ಪ್ಲಸ್ p of y ಇಂಟು ಎಕ್ಸ್. ಅಂದರೆ ಇಲ್ಲಿ ಈ ಕೇಸಲ್ಲಿ ನೋಡಿದರೆ ಇಲ್ಲಿ p of x ಇದೆ. ಓಕೆ, ಇಲ್ಲಿ p of y ಇರುತ್ತೆ. ಓಕೆ, ಜಸ್ಟ್ ಉಲ್ಟಾ ಇರುತ್ತೆ, p of y ಇಂಟು ಎಕ್ಸ್ ಓಕೆ ಈಕ್ವಲ್ ಟು q of y ಇರುತ್ತೆ. ಈ ಫಾರ್ಮೇಟಲ್ಲಿ ಏನಾದರೂ ಇದೆ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನು, ಇದು ಲೀನಿಯರ್ ಇನ್ ಎಕ್ಸ್ ಅಂತ ನಾವು ಕರಿತೀವಿ. ಓಕೆ, ಇದರದ್ದು ಸೊಲ್ಯೂಷನ್ ಏನಿರುತ್ತೆ ಅಂದರೆ ಸೇಮ್ ಫಸ್ಟ್ ಸ್ಟೆಪ್ಪು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು.
ಓಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಇ ರೇಸ್ ಟು ದ ಪವರ್ ಆಫ್ ಇಲ್ಲಿ ಪಿ ಆಫ್ ವೈ ಇಂಟು ಡಿ ವೈ ಆಗುತ್ತೆ. ನೆಕ್ಸ್ಟು ಸೊಲ್ಯೂಷನ್ ಏನಾಗುತ್ತೆ ಅಂದರೆ ಸ್ಟೆಪ್ 2 ಸೊಲ್ಯೂಷನ್ ಏನು ಅಂದರೆ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಕ್ಯೂ ಆಫ್ ವೈ ಇಂಟು ಡಿ ವೈ ಓಕೆ ಪ್ಲಸ್ ಸಿ. ಇದು ನಮಗೆ ಸೊಲ್ಯೂಷನ್ ಆಗುತ್ತೆ. ಓಕೆ ಇಷ್ಟೇ. ಇದ್ರಿಗೆ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ನು ಸಾಲ್ವ್ dy by dx ಪ್ಲಸ್ 1/x ಇಂಟು y ಈಕ್ವಲ್ ಟು ಎಕ್ಸ್. ಇದನ್ನು ಅಬ್ಸರ್ವ್ ಮಾಡಿದರೆ ಇದು ನಮಗೆ ಲೀನಿಯರ್ ಇನ್ y ಇದೆ. ದಿಸ್ ಈಸ್ ಇನ್ ಲೀನಿಯರ್ ಇನ್ y. ಓಕೆ ಇದು ಕಂಪೇರ್ ಮಾಡಿದರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು y ಕೋಫಿಷಿಯಂಟ್ ಅದು ಪಿ ಆಫ್ ಎಕ್ಸ್ ಆಗುತ್ತೆ ಅಂದರೆ 1/x. ಕ್ಯೂ ಆಫ್ ಎಕ್ಸ್ ಇಲ್ಲೇನಿದೆ ಎಕ್ಸ್. ಒಂದು ನೆನಪಿಟ್ಕೊಳ್ಳಿ, ಯಾವತ್ತೂ ಅಷ್ಟೇ dy by dx ಈ ಫಾರ್ಮೇಟಲ್ಲಿದ್ದರೆ ಇಲ್ಲಿ ಈ ಸೈಡ್ ಯಾವತ್ತು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇರಬೇಕು. ಸಪೋಸ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ ಇಲ್ಲ ಅಂದರೆ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ಗೆ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ಓಕೆ ಅದನ್ನು ನಾವು ರೆಡ್ಯೂಸಿಬಲ್ ಟು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ, ಇಲ್ಲಾಂದರೆ ಬರ್ನೌಲಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ ಇದು ನಮಗೆ ಡೈರೆಕ್ಟ್ ಇದೆ, ನಾವು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಸಪೋಸ್ ಈ ಫಾರ್ಮೇಟಲ್ಲಿ ಇಲ್ಲ ಅಂದರೆ ಈ ಫಾರ್ಮೇಟ್ಗೆ ನಾವು ಕನ್ವರ್ಟ್ ಮಾಡ್ಕೊಂಡಾದರೂ ಮಾಡಬೇಕಾಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋಣ ಫಸ್ಟು. ಆ್ಯಂಡ್ ಫಸ್ಟ್ ಸ್ಟೆಪ್ 1 ಏನು ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಇ ರೇಸ್ ಟು ದ ಪವರ್ ಆಫ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇ ರೇಸ್ ಟು ದ ಪವರ್ ಆಫ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಅಂದರೆ 1/x ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇ ರೇಸ್ ಟು ದ ಪವರ್ ಆಫ್ ಇಂಟಿಗ್ರೇಷನ್ ಆಫ್ 1/x ಏನು ನಮಗೆ ಲಾಗ್ ಎಕ್ಸ್. ಓಕೆ ಲಾಗು ಈ ಎಕ್ಸ್ಪೊನೆನ್ಷಿಯಲ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಬರುತ್ತೆ. ಓಕೆ ಅಂದರೆ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಎಕ್ಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಸ್ಟೆಪ್ 2 ಏನು ನಮಗೆ ಇಲ್ಲಿ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಓಕೆ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕ್ಯೂ ಆಫ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಓಕೆ ಡಿ ಎಕ್ಸ್ ಪ್ಲಸ್ ಸಿ. ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸು. y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕ್ಯೂ ಆಫ್ ಎಕ್ಸ್ ಅಂದರೆ ಇಲ್ಲಿ ಕ್ಯೂ ಆಫ್ ಎಕ್ಸ್ ಏನು ಎಕ್ಸ್ ಇದೆ, ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೂಡ ಎಕ್ಸ್ ಇದೆ, ಡಿ ಎಕ್ಸ್ ಪ್ಲಸ್ ಸಿ y ಇಂಟು ಎಕ್ಸ್ ಈಸ್ ಈಕ್ವಲ್ ಇಂಟಿಗ್ರೇಷನ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಸಿ. ಓಕೆ y ಇಂಟು ಎಕ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಎಕ್ಸ್ ಕ್ಯೂಬ್ ಬೈ 3 ಡಿ ಎಕ್ಸ್ ನಾಟ್ ಡಿ ಎಕ್ಸ್ ಓಕೆ ಪ್ಲಸ್ ಸಿ ಬರುತ್ತೆ. ಈ ಎಕ್ಸ್ನಿಂದ ಡಿವೈಡ್ ಮಾಡಿದರೆ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬೈ 3x ಪ್ಲಸ್ ಸಿ ಬೈ ಎಕ್ಸ್. ಓಕೆ y ಈಸ್ ಈಕ್ವಲ್ ಟು 1x ಒಂದು ಕ್ಯಾನ್ಸಲ್ ಆದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ 3 ಬರುತ್ತೆ ಪ್ಲಸ್ ಸಿ ಬೈ ಎಕ್ಸ್. ಓಕೆ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಓಕೆ ಇದು ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಇಂಥದ್ದು ಇನ್ನೊಂದು ಕ್ವಶನ್ನ ಸಿಂಪ್ಲಿಫೈ ಮಾಡೋಣ ನೋಡಿ. ಕ್ವಶನ್ 2 ಸಾಲ್ವ್ ಎಕ್ಸ್ ಪ್ಲಸ್ 2y ಕ್ಯೂಬ್ dy by dx ಈಕ್ವಲ್ ಟು y. ಇದನ್ನು ಅಬ್ಸರ್ವ್ ಮಾಡಿದರೆ ಇದು ನಮಗೆ ಕ್ವಶನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ, ಇದನ್ನು ನಾವು ಫಸ್ಟ್ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಈ ಟರ್ಮ್ ಏನಿದೆ ಇದನ್ನು ನಾನು ಡಿನಾಮಿನೇಟರಲ್ಲಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ ಈ ಟರ್ಮ್ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಆವಾಗ ನಮ್ಗೆ ಏನು ಬರುತ್ತೆ ಇದು ಸೊಲ್ಯೂಷನ್ ನೋಡಿ. ಕೊಟ್ಟಿರೋದು ಏನು ಕೊಟ್ಟಿದ್ರೆ ಎಕ್ಸ್ ಪ್ಲಸ್ 2y ಕ್ಯೂಬ್ dy by dx ಈಕ್ವಲ್ ಟು y. ಓಕೆ ಈ ಟರ್ಮ್ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ dy by dx ಈಕ್ವಲ್ ಟು y ಬೈ ಎಕ್ಸ್ ಪ್ಲಸ್ 2y ಕ್ಯೂಬ್. ಯಾವತ್ತೂ ಅಷ್ಟೇ ಡಿನಾಮಿನೇಟ್ರಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಪ್ಲಸ್ ಸಮಥಿಂಗ್ ಏನಾದರೂ ಇದ್ದರೆ ಇದಕ್ಕೆ ನಾವು ಇಂಟಿಗ್ರೇಷನ್ ಮಾಡೋದು ತುಂಬ ಕಷ್ಟ. ಓಕೆ ಈವನ್ ನಾವು ವೇರಿಯಬಲ್ ಸಪ್ರೇಬಲ್ ಮೆಥಡ್ ಕೂಡ ಅಪ್ಲೈ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಎಕ್ಸ್ 2 ವೇರಿಯಬಲ್ಸು ನಮಗೆ ಇಲ್ಲಿ ಅಡಿಷನಲ್ಲಿ ಇದೆ ಇಲ್ಲಿ. ಓಕೆ ಎಕ್ಸ್ ಪ್ಲಸ್ 2y ಕ್ಯೂಬ್ ಇದೆ. ಇವಾಗ ಸೇಮ್ ವೇರಿಯಬಲ್ಸ್ನ ನಾವು ಸಪ್ರೇಟ್ ಮಾಡೋಕ್ಕೆ ಕೂಡ ಆಗೋಲ್ಲ ಇಲ್ಲಿ. ಆವಾಗ ನಾನು ಏನು ಮಾಡ್ತೀನಿ, ಇದು ರೆಸಿಪ್ರೋಕಲ್ ಮಾಡ್ತೀನಿ. ರೆಸಿಪ್ರೋಕಲ್ ಮಾಡಿದರೆ ಇದು ಡಿ ಎಕ್ಸ್ ಬೈ ಡಿ ವೈ ಆಗುತ್ತೆ. ಇದು ನಮಗೆ ಎಕ್ಸ್ ಪ್ಲಸ್ 2y ಕ್ಯೂಬ್ ಬೈ ವೈ ಆಗುತ್ತೆ. ಇವಾಗ ನಾನು ಡಿ ಎಕ್ಸ್ ಬೈ ಡಿ ವೈ ಈ ವೈನಿಂದ ಡಿವೈಡ್ ಮಾಡ್ಬೋದು. ಎಕ್ಸ್ ಬೈ ವೈ ಪ್ಲಸ್ 2y ಕ್ಯೂಬ್ ಬೈ ವೈ ಡಿ ಎಕ್ಸ್ ಬೈ ಡಿ ವೈ ಈಕ್ವಲ್ ಟು ಎಕ್ಸ್ ಬೈ ವೈ ಪ್ಲಸ್ 1y ಕ್ಯಾನ್ಸಲ್ ಆದರೆ 2y ಸ್ಕ್ವೇರ್. ಇವಾಗ ಈ ಟರ್ಮ್ ನಾನು ಈ ಸೈಡ್ ತೊಗೊಂಡ್ರೆ
dx by dy minus of x by y equal to 2y square. ಇದನ್ನು ನಾವು ಜನರಲ್ ಫಾರ್ಮ್ಗೆ ಕಂಪೇರ್ ಮಾಡಿದರೆ ದಿಸ್ ಈಸ್ ಲೀನಿಯರ್ ಇನ್ ಎಕ್ಸ್ ಇದೆ, ಲೀನಿಯರ್ ಇನ್ ಎಕ್ಸ್. ಓಕೆ, ಇದು ಲೀನಿಯರ್ ಇನ್ ಎಕ್ಸ್ ಇದೆ. ಇವಾಗ ನಾವು ಇದರಿಂದ ಪಿ ಆಫ್ ವೈ ಏನಾಗುತ್ತೆ ನಮಗೆ -1/y ಆಗುತ್ತೆ. ಸಿಮಿಲರ್ಲಿ ಕ್ಯೂ ಆಫ್ ವೈ ಏನಾಗುತ್ತೆ ನಮಗೆ 2y² ಆಗುತ್ತೆ. ಈಗ ಫಸ್ಟ್ ಸ್ಟೆಪ್ ಏನು, ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, e raised to the power of integration p of y into dy, that is equal to e raised to the power of integration p of y ಏನು ನಮಗೆ -1/y dy. okay, that is equal to e raised to the power of minus log y. okay, that is equal to e raised to the power of, by using logarithmic property ನೋಡಿ, m ಇಂಟು ಲಾಗ್ n ಇದೆ ಅಂದ್ಕೊಳ್ಳಿ. ಇದನ್ನು ನಾವು ಲಾಗ್ ಆಫ್ ಈ ಎಮ್ನ ಇಲ್ಲಿ ತೊಗೊಬೋದು, ಪವರ್ ಎನ್ಗೆ ಪವರಾಗಿ ತೊಗೊಬೋದು. ಓಕೆ, ಈ ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀನಿ ಇಲ್ಲಿ. ಓಕೆ, ಓಕೆ, ಈ ಪ್ರಾಪರ್ಟಿನ ಯೂಸ್ ಮಾಡ್ತೀನಿ. ಯೂಸ್ ಮಾಡಿದರೆ ಇದು ಲಾಗ್ ಆಫ್ y ಇನ್ವರ್ಸ್, ಈ ಲಾಗು ಎಕ್ಸ್ಪೋನೆನ್ಷಿಯಲ್ ಕ್ಯಾನ್ಸಲ್ ಆದರೆ y ಇನ್ವರ್ಸ್ ಅಂದರೆ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ 1/y ಆಗುತ್ತೆ. ಓಕೆ, ಇವಾಗ ನಮಗೆ ಸೊಲ್ಯೂಷನ್ ಏನಾಗುತ್ತೆ, ನಮಗೆ ಸೊಲ್ಯೂಷನ್ ಬಂದು x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ q ಆಫ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ c. ಓಕೆ, dx ಅಲ್ಲ dy, ಇದು dy ಇದು. ಓಕೆ, ಇವಾಗ ಇದು ಸಬ್ಸ್ಟಿಟ್ಯೂಟ್ ಮಾಡಿ x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು 1/y ಈಕ್ವಲ್ ಟು ಇಂಟಿಗ್ರೇಷನ್ q ಆಫ್ y ಏನಿದೆ ನಮಗೆ ಇಲ್ಲಿ ನೋಡಿ, q ಆಫ್ y ಏನು ತೊಗೊಂಡಿದ್ವಿ ಇಲ್ಲಿ ನಮಗೆ q ಆಫ್ y ಇಲ್ಲಿ 2y² ಬೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ y ಬರುತ್ತೆ dy ಪ್ಲಸ್ c. y ಕ್ಯಾನ್ಸಲ್ ಆಗುತ್ತೆ, x ಬೈ y 2 ಆಚೆ ತೊಗೊಳ್ತೇವೆ, ಇಂಟಿಗ್ರೇಷನ್ ಆಫ್ y dy ಪ್ಲಸ್ c. ಓಕೆ, x ಬೈ y 2 ಇಂಟು ಇಂಟಿಗ್ರೇಷನ್ ಆಫ್ y ಏನಾಗುತ್ತೆ ನಮಗೆ y² ಬೈ 2 ಪ್ಲಸ್ c. 2 ಕ್ಯಾನ್ಸಲ್ ಆಗುತ್ತೆ. ಈ y ಅನ್ನೋದು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ y³ ಪ್ಲಸ್ c ಇಂಟು y ಬರುತ್ತೆ. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿ ಗಿವನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ, ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕ್ವಶನ್ಸ್ ಕೊಟ್ಟಾಗ ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡಬೇಕು ಅಂತ. ಓಕೆ, ಇದು ನಮಗೆ ಸಿಂಪಲ್ ಇರುತ್ತೆ ಕ್ವಶನ್ಸ್ನ, ಜಸ್ಟ್ ಏನಂದರೆ ಸ್ವಲ್ಪ ಪೇಷನ್ಸಿಂದ ಇದನ್ನು ನೀವು ಸಾಲ್ವ್ ಮಾಡಿದರೆ ನಿಮ್ಗೆ ಈಸಿ ಇರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲಿ ನಾನು KSET ಆ್ಯಂಡ್ JEE ರಿಲೇಟೆಡ್ ಕ್ವಶನ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ನಮ್ಮ ಚಾನಲಲ್ಲಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.